ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾನು ಯಾವ ತರ ಒಂದು ಬ್ಲಾಗ್ ಪೋಸ್ಟ್ ಅನ್ನ ನಾನು ಟೈಪ್ ಮಾಡ್ತೀನಿ, ಸೊ ಯಾವ ತರ ಕೀವರ್ಡ್ ರಿಸರ್ಚ್ ಅನ್ನ ಮಾಡ್ತೀನಿ, ಅದೇ ರೀತಿ ನಾನು ಫೈನಲ್ ಆಗಿ ಯಾವ ತರ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಬ್ಲಾಗಿಂಗ್ ಅನ್ನ ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಲ್ಲ, ಸೊ ಅವರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಯಾಕಪ್ಪ ಅಂತಂದ್ರೆ ಇದೇ ತರಹದ ಹೆಚ್ಚಿನ ರಿಲೇಟೆಡ್ ಅಂದ್ರೆ ಬ್ಲಾಗಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನನ್ನ ಒಂದು ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಫ್ರೀ ಬ್ಲಾಗಿಂಗ್ ಕೋರ್ಸ್ ಆಗಿರ್ಬೋದು, ಅದೇ ರೀತಿ ವರ್ಡ್ ಪ್ರೆಸ್ ಬ್ಲಾಗಿಂಗ್ ಕೋರ್ಸ್ ಆಗಿರ್ಬೋದು, ನೆಕ್ಸ್ಟ್ ಟೂಲ್ಸ್ ವೆಬ್ಸೈಟ್ ಗಳಾಗಿರ್ಬೋದು, ಬಿಸ್ನೆಸ್ ವೆಬ್ಸೈಟ್ ಗಳಾಗಿರ್ಬೋದು, ಅದೇ ರೀತಿ ಎಲ್ಲಾ ತರಹದ ವೆಬ್ಸೈಟ್ ಗಳನ್ನ ಕ್ರಿಯೇಟ್ ಮಾಡೋದು ಯಾವ ತರ ಏನು ಅನ್ನೋದು ಕಂಪ್ಲೀಟ್ ಆಗಿ ನನ್ನ ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಅವಾಗ ಏನೋ ಒಂದು ಹೊಸದನ್ನ ನೀವು ಕಲಿಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಮೊದಲಿಗೆ ಒಂದು ಬ್ಲಾಗ್ ಪೋಸ್ಟ್ ಹಾಕ್ಬೇಕಪ್ಪ ಅಂತಂದ್ರೆ ಒಂದು ಕೀವರ್ಡ್ ಇರಬೇಕು. ಸೊ ಆ ಕೀವರ್ಡ್ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು. ಸೊ ಆ ಒಂದು ಕೀವರ್ಡ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಪ್ಪ ಅಂತಂದ್ರೆ, ಸೊ ಅದರ ಮೇಲೆ ನೀವು ಏನಪ್ಪಾ ಅಂತಂದ್ರೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಕೀವರ್ಡ್ ರಿಸರ್ಚ್ ಅನ್ನ ಮಾಡ್ಕೊಂಡು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದರಲ್ಲಿ ಸರ್ಚಸ್ ಇದೆಯಾ, ಮತ್ತೆ ಕೀವರ್ಡ್ ಡಿಫಿಕಲ್ಟಿ ಎಷ್ಟಿದೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಏನ್ ಮಾಡಬೇಕು, ಸರ್ಚ್ ಮಾಡಬೇಕು. ಸರ್ಚ್ ಮಾಡಿಕೊಂಡು ರಿಸರ್ಚ್ ಮಾಡಿಕೊಂಡು ಸೊ ಹಾಕ್ಬೋದಾ ಇಲ್ವಾ, ಇಲ್ಲ ಬೇರೆ ಕೀವರ್ಡ್ ಮೇಲೆ ನಾವು ಕೆಲಸ ಮಾಡ್ಬೇಕಾ ಇಲ್ವಾ ಅನ್ನೋದ ಕಂಪ್ಲೀಟ್ ಆಗಿ ನೀವು ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡಿ ಆದ ಮೇಲೆ ಒಂದು ಕೀವರ್ಡ್ ಅನ್ನ ಫಿಟ್ ಮಾಡ್ಕೋಬೇಕು ಫೈನಲ್ ಆಗಿ. ಸೊ ಆ ಕೀವರ್ಡ್ ಫೈನಲ್ ಆದ ಮೇಲೆ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಟೈಟಲ್ಸ್ ಅನ್ನ ಯಾವ ತರ ಇಡೋದು, ಅದೇ ರೀತಿ ನೀವು ಬ್ಲಾಗ್ ಔಟ್ಲೈನ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೇ ರೀತಿ ಔಟ್ಲೈನ್ ಆದ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಟೆಂಟ್ ಅನ್ನ ಬರಿತಾ ಹೋಗ್ಬೇಕಾಗುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ಇವತ್ತು ತೋರಿಸ್ತೇನೆ. ಸೊ ಮೊದಲಿಗೆ ಕೀವರ್ಡ್ ರಿಸರ್ಚ್ ಅನ್ನ ಮಾಡಬೇಕು. ಸೊ ನನ್ನ ಮೈಂಡ್ ಅಲ್ಲಿ ಒಂದು ಕೀವರ್ಡ್ ಇದೆ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಹಾಕ್ತೀನಿ. ನನ್ನ ಮೈಂಡ್ ಅಲ್ಲಿ ಒಂದು ಫೋನ್ ಪೇ ಅಂತ ಕೀವರ್ಡ್ ಇದೆ. ಸೊ ಕೀವರ್ಡ್ ಹಾಕ್ಬಿಟ್ಟು ನಾನು ಇಲ್ಲಿ ನಮ್ಮ ಕಂಟ್ರಿಯನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಇಂಡಿಯಾ. ಸೆಲೆಕ್ಟ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಫೈಂಡ್ ಕೀವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫೈಂಡ್ ಕೀವರ್ಡ್ ಮೇಲೆ ಕ್ಲಿಕ್ ಮಾಡಿದ್ನಪ್ಪ ಅಂತಂದ್ರೆ ಈ ಟೂಲ್ ಏನ್ ಮಾಡತ್ತಪ್ಪ ಅಂತಂದ್ರೆ ನನಗೆ ಸರ್ಚಸ್ ಎಷ್ಟಿದೆ, ಕೀವರ್ಡ್ ಡಿಫಿಕಲ್ಟಿ ಎಷ್ಟಿದೆ ಅದೆಲ್ಲ ಕಂಪ್ಲೀಟ್ ಆಗಿ ನನಗೆ ಇಲ್ಲಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಫೋನ್ ಪೇ, ಅದೇ ರೀತಿ ಎಕ್ಸ್ಟ್ರಾ ಕೀವರ್ಡ್ಸ್ ಗಳನ್ನು ಕೂಡ ಇಲ್ಲಿ ನನಗೆ ಕೊಡ್ತಾ ಇದೆ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಸರ್ಚಸ್ ಕೀವರ್ಡ್, ಅದೇ ರೀತಿ ಕೀವರ್ಡ್ ಡಿಫಿಕಲ್ಟಿ ಕೂಡ ಕಡಿಮೆ ಇರುವಂತದ್ದು ನಾನು ಕೀವರ್ಡ್ ಅನ್ನ ಇಲ್ಲಿ ಏನ್ ಮಾಡ್ತೀನಿ ತಗೋತೀನಿ. ಸೊ ಕೀವರ್ಡ್ ಯಾವ ತರ ರಿಸರ್ಚ್ ಮಾಡೋದು ಏನು ಅನ್ನೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ನಾನು ಇಲ್ಲಿ ನೋಡ್ಬೋದು ಫೋನ್ ಪೇ ಕಸ್ಟಮರ್ ಕೇರ್ ನಂಬರ್, ಇದೊಂದು ಕೀವರ್ಡ್ ಆಯ್ತು. ಇಲ್ಲಿ ನೋಡ್ಬೋದು 0 ಇದೆ KD, ಅದೇ ರೀತಿ 193K ಸರ್ಚಸ್ ಇಲ್ಲಿ ಇದೆ. ಅದೇ ರೀತಿ ನೆಕ್ಸ್ಟ್ 18 ಇದೆ ಫೋನ್ ಪೇ ಬಿಸ್ನೆಸ್ ಅಲ್ಲಿ ಇದೆ. ಅದೇ ರೀತಿ ಫೋನ್ ಪೇ ಕಸ್ಟಮರ್ ಕೇರ್ ಅಲ್ಲಿ 1 ಇದೆ, 15K ಸರ್ಚಸ್ ಇದೆ. ಅದೇ ರೀತಿ ಹೌ ಟು ಡಿಲೀಟ್ ಫೋನ್ ಪೇ ಹಿಸ್ಟ್ರಿ 0 ಇದೆ, 14K ಇದೆ. ಸೊ ನಾನು ಇದ್ರ ಮೇಲೆ ಇವಾಗ ನಾನು ಕಂಟೆಂಟ್ ಬರಿಬಹುದು. ಸೊ ಹೌ ಟು ಡಿಲೀಟ್ ಫೋನ್ ಪೇ ಹಿಸ್ಟ್ರಿ, ಸೊ ಅದನ್ನ ನಾನು ಏನ್ ಮಾಡ್ತೀನಿ ಕಾಪಿ ಮಾಡ್ಕೋತೀನಿ. ಸೊ ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಹೊಸ ಟ್ಯಾಬ್ ಓಪನ್ ಮಾಡ್ಕೊಂಡು ಪೇಸ್ಟ್ ಮಾಡ್ಬಿಟ್ಟು ಎಂಟರ್ ಕೊಡ್ತೀನಿ. ಸೊ ಎಂಟರ್ ಕೊಟ್ಟಾದ ಮೇಲೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಆ ಒಂದು ಕೀವರ್ಡ್ ಅಲ್ಲಿ ಯಾವ್ಯಾವ ಬ್ಲಾಗ್ಗಳು ಇಲ್ಲಿ ತೋರಿಸುತ್ತೆ ಅದನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ನೋಡ್ತೀನಿ. ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಗೀಕ್ ಫಾರ್ ಗೀಕ್ಸ್ ಅಂತ ರ್ಯಾಂಕ್ ಆಗ್ತಾ ಇದೆ. ಅದೇ ರೀತಿ ವಿಡಿಯೋಸ್ ಬರ್ತಾ ಇದೆ. ನೆಕ್ಸ್ಟ್ ಕೆಲವೊಂದು ವೆಬ್ಸೈಟ್ಗಳು ಇಲ್ಲಿ ಬರ್ತಾ ಇದೆ. ಸೊ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಇವಾಗ ಫಸ್ಟ್ ಒಂದು ಇದೆಯಲ್ಲ, ಸೊ ಅದನ್ನ ಏನ್ ಮಾಡ್ತೀನಿ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡು ಅದರಲ್ಲಿರುವಂತ ಕಂಟೆಂಟ್ ಅನ್ನ ಒಂದ್ಸರಿ ಏನ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಓದ್ತೀನಿ. ಸೊ ಓದ್ಬಿಟ್ಟು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು, ಸೊ ಸ್ಟೆಪ್ಸ್ ಅನ್ನ ಕೊಟ್ಟಿದ್ದಾನೆ ಈಸಿಯಾಗಿ. ಸೊ ಇಷ್ಟು ಕಂಟೆಂಟ್ ಇದೆ ಇದರಲ್ಲಿ. ಸೊ ಇದಕ್ಕಿಂತ ಒಳ್ಳೆ ಕ್ಯಾಟಗರಿ ಅಂದ್ರೆ ಒಳ್ಳೆ ಕಂಟೆಂಟ್ ಅನ್ನ ನಾವು ಯಾವ ತರ ಬರಿಬಹುದು. ಸೊ ಇವಾಗ ಏನ್ ಕಂಟೆಂಟ್ ಬರೆಯೋದು ತುಂಬಾ ಈಸಿ, ChatGPT ಇದೆ, ಅದರ ಹೆಲ್ಪ್ ತಗೊಂಡ್ಬಿಟ್ಟು ನಾವು ಏನಪ್ಪಾ ಅಂದ್ರೆ ಕಂಟೆಂಟ್ ಬರಿಬಹುದು. ಬಟ್ ಕಾಪಿ ಪೇಸ್ಟ್ ಮಾಡೋಂಗಿಲ್ಲ, ಕಂಟೆಂಟ್ ಅನ್ನ ಹೆಲ್ಪ್ ತಗೋಬಹುದು. ಸೊ ಟೈಟಲ್ ಯಾವ ತರ ಹಾಕ್ಬೇಕು ಅನ್ನೋ ಹೆಲ್ಪ್ ಅನ್ನ ತಗೋಬಹುದು. ಅದೇ ರೀತಿ ಔಟ್ಲೈನ್ ಯಾವ ತರ ಬೇಕು ಅನ್ನೋದನ್ನ ಅದರದ್ದು ಒಂದು ಹೆಲ್ಪ್ ತಗೋಬಹುದು. ಸೊ ಈ ತರ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅದ್ರ ಕಂಪ್ಲೀಟ್ ಹೆಲ್ಪ್ ಅನ್ನ ತಗೊಂಡ್ಬಿಟ್ಟು ನಾವು ನಮ್ಮ ಒಂದು ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಸಿಯಾಗಿ ಕಂಟೆಂಟ್ ಅನ್ನ ಬರಿಬಹುದು. ಇಲ್ಲಿ ನೋಡ್ಬೋದು ಇದರಲ್ಲಿ ಏನು ಜಾಸ್ತಿ ಕಂಟೆಂಟ್ ಅವರು ಹಾಕಿಲ್ಲ, ನೋಡ್ಬೋದು ಸಿಂಪಲ್ ಆಗಿ ಕಂಟೆಂಟ್ ಅನ್ನ ಹಾಕಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ನಾವು ಚೆನ್ನಾಗಿ ಕಂಟೆಂಟ್ ಹಾಕಿದವಪ್ಪ ಅಂತಂದ್ರೆ ಇನ್ ಡೆಪ್ತ್ ಆಗಿ, ಸೊ ನಮ್ಮ ಬ್ಲಾಗ್ ಪೋಸ್ಟ್ ಏನಾಗುತ್ತೆ ರ್ಯಾಂಕ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ತರ ಒಂದು ರಿಸರ್ಚ್ ಅನ್ನ ನಾವು ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಸೊ ಮಾಡ್ಬಿಟ್ಟು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾನೇನ್ ಮಾಡ್ತೀನಿ, ಚಾಟ್ ಜಿ ಪಿ ಟಿಯನ್ನ ಓಪನ್ ಮಾಡ್ಕೋತೀನಿ. ಸೊ ಚಾಟ್ ಜಿ ಪಿ ಟಿಯನ್ನ ಓಪನ್ ಮಾಡ್ಕೊಂಡಾದ ಮೇಲೆ ನಾನೇನ್ ಮಾಡ್ತೀನಿ, ಟೈಟಲ್ ಅಂತೂ ಸಿಕ್ಕೇ ಇದೆ, ಹೌ ಟು ಡಿಲೀಟ್ ಫೋನ್ ಪೇ ಹಿಸ್ಟ್ರಿ. ಸೊ ಅದನ್ನೇ ಟೈಟಲ್ ಹಾಕ್ಬಿಡ್ಬೋದು. ಸೊ ಟೈಟಲ್ ಹಾಕಿ ಆದ ಮೇಲೆ ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಔಟ್ಲೈನ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಗಿವ್ ಮಿ ಅ ಬ್ಲಾಗ್ ಪೋಸ್ಟ್ ಔಟ್ಲೈನ್ ಫಾರ್ ಹಾಕ್ಬಿಟ್ಟು ಡಬಲ್ ಇನೋಟೆಡ್ ಕಾಮಾದಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನನ್ನ ಕೀವರ್ಡ್ ಅನ್ನ ಪೇಸ್ಟ್ ಮಾಡ್ತೀನಿ, ಹೌ ಟು ಡಿಲೀಟ್ ಫೋನ್ ಪೇ ಹಿಸ್ಟ್ರಿ. ಸೊ ಹಾಕ್ಬಿಟ್ಟು ಎಂಟರ್ ಮಾಡಿದ್ನಪ್ಪ ಅಂತಂದ್ರೆ ಇದೇನ್ ಮಾಡ್ತಪ್ಪ ಅಂದ್ರೆ ಚಾಟ್ ಜಿ ಪಿ ಟಿ ಅದಕ್ಕೆ ಗೊತ್ತಿರೋಷ್ಟು ಅಂತಂದ್ರೆ ಗೊತ್ತಿತ್ತಪ್ಪ ಅಂತಂದ್ರೆ ಅದು ಇನ್ ಕಂಪ್ಲೀಟ್ ಆಗಿ ಔಟ್ಲೈನ್ ಅನ್ನ ರೆಡಿ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಅದು ರೈಟ್ ಮಾಡೋದಕ್ಕೆ ಇದು ಮಾಡ್ತಾ ಇದೆ. ಸೊ ನಾನು ಇನ್ನೊಂದು ಏನ್ ಮಾಡ್ತೀನಿ, ಎ ಅನ್ನ ಯೂಸ್ ಮಾಡ್ತೀನಿ, ಗೂಗಲ್ ಅವ್ರದ್ದು ಜೆಮಿನಿ. ಸೊ ಜೆಮಿನಿ ಕೂಡ ಒಂದು ಚಾಟ್ ಜಿ ಪಿ ಟಿ ತರಾನೇ. ಸೊ ಇದರಲ್ಲೂ ಕೂಡ ನೀವೇನಪ್ಪ ಅಂತಂದ್ರೆ ಈಸಿಯಾಗಿ ಕಂಟೆಂಟ್ ಹೆಲ್ಪ್ ಅನ್ನ ತಗೋಬಹುದು. ಸೊ ಓಪನ್ ಆದ ಮೇಲೆ ನಾನು ಸೇಮ್ ಇಲ್ಲಿ ಚಾಟ್ ಜಿ ಪಿ ಟಿಗೆ ಏನ್ ಕೊಟ್ಟಿದ್ನಲ್ಲ ಅದನ್ನೇ ಏನ್ ಮಾಡ್ತೀನಿ, ಇಲ್ಲಿ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಜೆಮಿನಿಯಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡ್ಬಿಟ್ಟು ಎಂಟರ್ ಕೊಡ್ತೀನಿ. ಸೊ ಇದರಲ್ಲಿ ಯಾವ ತರ ಬರುತ್ತೆ ಅನ್ನೋದನ್ನ ನಾನು ಒಂದ್ಸರಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಔಟ್ಲೈನ್ ಅನ್ನ ಕಂಪ್ಲೀಟ್ ಆಗಿ ಕೊಟ್ಟಿದೆ. ಬ್ಲಾಗ್ ಪೋಸ್ಟ್ ಔಟ್ಲೈನ್, ಹೌ ಟು ಡಿಲೀಟ್ ಫೋನ್ ಪೇ ಹಿಸ್ಟ್ರಿ ಬಟ್ ನಾಟ್ ರಿಯಲಿ ಅಂತ ಕೊಡ್ತಾ ಇದೆ. ಬಟ್ ಇಲ್ಲಿ ಏನೋ ಒಂದು ಕೊಟ್ಟಿದೆ, ಇಂಟ್ರೊಡಕ್ಷನ್ ಹಾಕಿ, ಅದೇ ರೀತಿ ಕರೆಂಟ್ ಲಿಮಿಟೇಷನ್ಸ್ ಹಾಕಿ, ನೆಕ್ಸ್ಟ್ ಆಲ್ಟರ್ನೇಟಿವ್, ಹೈಡಿಂಗ್ ಟ್ರಾನ್ಸಾಕ್ಷನ್ ಆಪ್ಷನಲ್, ಅದೇ ರೀತಿ ಕಾಂಟ್ಯಾಕ್ಟಿಂಗ್ ಫೋನ್ ಪೇ ಸಪೋರ್ಟ್, ಕನ್ಕ್ಲೂಷನ್, ಬೋನಸ್. ಸೊ ಈ ರೀತಿ ಔಟ್ಲೈನ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಔಟ್ಲೈನ್ ಕ್ರಿಯೇಟ್ ಮಾಡ್ಕೊಂಡು ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಅಲ್ಲಿ ನಾವು ಏನೇನ್ ಬರಿಬೇಕು, ಸೊ ಥಿಂಕ್ ಮಾಡ್ಕೊಂಡು ಏನ್ ಮಾಡಿ, ನೀವು ಅಲ್ಲೇ ನೀವು ಟೈಪ್ ಮಾಡ್ಬೋದು. ವರ್ಡ್ ಪ್ರೆಸ್ ಅಲ್ಲಿ ಹೋಗ್ಬಿಟ್ಟು ಇಲ್ಲ ಬ್ಲಾಗ್ ಪೋಸ್ಟ್ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲೇ ಟೈಪ್ ಮಾಡ್ಬೋದು. ಇಂಟ್ರೊಡಕ್ಷನ್ ಅಂತ ಹಾಕ್ಬಿಟ್ಟು ವಾಟ್ ಈಸ್ ಫೋನ್ ಪೇ, ಫೋನ್ ಪೇ ಇಸ್ ಒನ್ ಆಫ್ ದ ಅಂತ ಏನೇನೋ ಬರುತ್ತಲ್ಲ, ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹಾಕ್ತಾ ಹೋಗಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕರೆಂಟ್ ಲಿಮಿಟೇಷನ್ಸ್ ಅಂತ ಕೊಟ್ಟಿದೆ. ಸೊ ಇದು ಬೇಕಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಆರ್ ಬಿ ಐ ಗೈಡ್ಲೈನ್ಸ್ ಫಾರ್ ಮೇಂಟೈನಿಂಗ್ ಫೈನಾನ್ಷಿಯಲ್ ರೆಕಾರ್ಡ್ಸ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೂಡ ಅದು ಕೊಟ್ಟಿದೆ. ಬ್ರೀಫ್ಲಿ ಸ್ಟೇಟ್ ಬೈ ದಿಸ್ ಪ್ರಿವೆಂಟ್ಸ್ ಡೈರೆಕ್ಟ್ ಡಿಲಿಟೇಷನ್ ಫಾರ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ಸೊ ಇಲ್ಲಿ ನೋಡ್ಬೋದು ಇದು ಎ ಐ ಏನಪ್ಪಾ ಅಂತಂದ್ರೆ ನಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕೊಟ್ಬಿಡುತ್ತೆ. ನಾವೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಐಡಿಯಾನ ನಾವಲ್ಲಿ ಟೈಪ್ ಮಾಡಬೇಕು. ಸೊ ಇದು ಕಂಟೆಂಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇಮೇಜಸ್. ಸೊ ಇಮೇಜಸ್ಗಳನ್ನ ಏನಪ್ಪಾ ಅಂತಂದ್ರೆ ಗೂಗಲ್ ಅಲ್ಲಿ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಕಾಪಿರೈಟ್ ಫ್ರೀ ಇಮೇಜಸ್ಗಳನ್ನ ತಗೊಂಡಷ್ಟು ನಮಗೆ ಉತ್ತಮ. ಸೊ ಅದಕ್ಕೋಸ್ಕರ ಕಾಪಿರೈಟ್ ಫ್ರೀ ಇಮೇಜಸ್ಗಳನ್ನ ನಾವು ಎಲ್ಲಿಂದ ತರೋದು? ಸೊ ಅದಕ್ಕೆ ಅಂತಾನೆ ಒಂದು ವಿಡಿಯೋ ಇದೆ, ನಿಮಗೆ ಐ ಬಟನ್ ಅಲ್ಲಿ ಸಿಗುತ್ತೆ, ಅದೇ ರೀತಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಅದರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ಗೆ ಕಾಪಿರೈಟ್ ಫ್ರೀ ಇಮೇಜಸ್ಗಳನ್ನ, ಫೋಟೋಸ್ಗಳನ್ನ ಎಲ್ಲಿಂದ ತಗೋಬಹುದು ಅನ್ನೋದನ್ನ. ಸೊ ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಎಡಿಟ್ ಮಾಡ್ಕೋಬಹುದು, ನಿಮ್ಮ ಬ್ಲಾಗ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಯಾವುದೇ ತರಹದ ಕಾಪಿರೈಟ್ ಬರಲ್ಲ. ಸೊ ಇಷ್ಟು ಏನಪ್ಪಾ ಅಂತಂದ್ರೆ ನೀವು ನಾನ್ ಮಾಡೋದೊಂದು ಇದು ಏನಪ್ಪಾ ಅಂದ್ರೆ ನಾನು ಈ ರೀತಿಯಾಗಿ ಬ್ಲಾಗ್ ಪೋಸ್ಟ್ ಗಳನ್ನ ಹಾಕ್ತೀನಿ. ಸೊ ನ್ಯೂಸ್ ವೆಬ್ಸೈಟ್ ಇತ್ತಪ್ಪ ಅಂತಂದ್ರೆ ಏನಿಲ್ಲ, ಯಾವ್ದು ಬರತ್ತೋ, ಯಾವ್ದು ರ್ಯಾಂಕಿಂಗ್ ಅಲ್ಲಿ ಇದೆಯೋ, ಅದೇ ರೀತಿ ಯಾವ್ದು ಟ್ರೆಂಡಿಂಗ್ ಇದೆಯೋ ಅದರ ಬಗ್ಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಹಾಕ್ಬಿಡ್ತೀವಿ. ಬಟ್ ಟೆಕ್ ರಿಲೇಟೆಡ್ ಬ್ಲಾಗ್ ಇತ್ತಪ್ಪ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೀವರ್ಡ್ ರಿಸರ್ಚ್ ಕಂಪಲ್ಸರಿ ಮಾಡಲೇಬೇಕು. ಕೀವರ್ಡ್ ರಿಸರ್ಚ್ ಮಾಡೋದ್ರಿಂದ ತುಂಬಾ ಒಂದು ಯೂಸ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.